ಯಾವಾಗಲೂ ಕೂಡ ಸರಸ ಆಡಬಾರ್ದು ಅಂತ ದೊಡ್ಡವರು ಹೇಳಿರೋದು. ಆದರೆ ಭಾರಿ ಮಳೆಯಿಂದ ಪ್ರವಾಹ ಉಂಟಾಗಿದೆ, ನದಿಗಳೆಲ್ಲ ಉಕ್ಕಿ ಹರಿತಾ ಇದೆ. ಇಷ್ಟೊಂದು ಭಾರಿ ಪ್ರಮಾಣದ ನೀರಿನ ಜೊತೆ ಚೆಲ್ಲಾಟ ಆಡೋಕೆ ಹೋಗಿ ಪ್ರಾಣ ಬಿಟ್ಟಿದ್ದಾನೆ ಒಬ್ಬ ವ್ಯಕ್ತಿ. ಹಾಗಾದ್ರೆ ಈ ಘಟನೆ ಎಲ್ಲಿ ನಡೀತು ಮತ್ತೇನಾಯ್ತು? ರಿಪೋರ್ಟ್ ಇಲ್ಲಿದೆ. ಪ್ರವಾಹದ ನೀರಿನಲ್ಲಿ ಈಜುವುದು ಯುವಕ ಯುವತಿಯರ ಪಾಲಿಗೆ ಮೋಜು. ಉತ್ತರ ಕರ್ನಾಟಕ, ಮಂಗಳೂರು ಸೇರಿದಂತೆ ರಾಜ್ಯದ ಸಾಕಷ್ಟು ಭಾಗಗಳಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇದ್ದು, ಮೈಸೂರಿನಲ್ಲಿ ಈ ರೀತಿಯ ಚಾಲೆಂಜ್ ಸಾವಿನಲ್ಲಿ ಅಂತ್ಯವಾಗಿದೆ. ಮೈಸೂರಿನ ನಂಜನಗೂಡಿನ ಸೇತುವೆಯಿಂದ ಲಿಂಗಭಟ್ಟರ ಗುಡಿಯ ಪೂಜಾರಿ 55 ವರ್ಷದ ವೆಂಕಟೇಶ್ ನಿನ್ನೆ ನೀರಿಗೆ ಜಿಗಿದಿದ್ರು. ನಿನ್ನೆ ಬೆಳಗ್ಗೆ 9 ಗಂಟೆಗೆ ಚಾಲೆಂಜ್ ಮಾಡಿಕೊಂಡು ನೀರಿಗೆ ಜಿಗಿದಿದ್ದ ವೆಂಕಟೇಶ್ ಕಪಿಲಾ ನದಿಯಲ್ಲಿ ಕಣ್ಮರೆಯಾಗಿದ್ರು. ಇದೀಗ ನಾಪತ್ತೆ ದೂರು ದಾಖಲಾಗಿದ್ದು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ನಿನ್ನೆ ಕಪಿಲಾ ನದಿಯಲ್ಲಿ ಯುವಕರು ನದಿಗೆ ಜಿಗಿಯುವ ದೃಶ್ಯ ಸಾಮಾನ್ಯವಾಗಿತ್ತು. ಈ ವೇಳೆ ಹೆಜ್ಜೆಗೆ ಬಳಿ ಸುಸ್ತಾಗಿದ್ದ ಯುವಕ ನೀರು ಪಾಲಾಗ್ತಾ ಇದ್ದನ್ನ ಗಮನಿಸಿದ ಸ್ಥಳೀಯರು ಹಗ್ಗ ನೀಡಿ ಮೇಲೆ ಎಳೆದುಕೊಳ್ಳಲು ಪ್ರಯತ್ನ ನಡೆಸಿದ್ರು. ಒಟ್ನಲ್ಲಿ ಬುದ್ಧಿ ಇಲ್ಲದ ಬಿಸಿ ರಕ್ತದ ಯುವಕರಿಗೆ ಬುದ್ಧಿ ಹೇಳಬೇಕಾಗಿದ್ದ 55 ವರ್ಷದ ಪೂಜಾರಿ ವೆಂಕಟೇಶ್ ಚಾಲೆಂಜ್ ಹುಚ್ಚಾಟಕ್ಕೆ ಸಾವನ್ನಪ್ಪಿರೋದು ವಿಚಿತ್ರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಷ್ಟಿಲ್ಲದೆ ಗಾದೆ ಮಾತಾಡಿದ್ದಾರ, ಮನುಷ್ಯ ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯುತ್ತೆ ಅಂತ. ಈ ಹುಚ್ಚಾಟಗಳಲ್ಲಿ ಬೇಡ, ದಯವಿಟ್ಟು ನಿಲ್ಲಿಸ್ಬಿಡಿ. ಈಗೇನೋ ಮಳೆ ಕಡಿಮೆ ಆಗ್ತಾ ಇದೆ, ಆದರೆ ಮಗದೊಂದು ಕಡೆ ಈ ಪ್ರವಾಹದಿಂದ ಕಾಯಿಲೆಗಳು ಹರಡುವಂಥ ಭೀತಿ ಕೂಡ ಶುರುವಾಗ್ತಾ ಇದೆ. ಸೊಳ್ಳೆ ಇಲಿಗಳಿಂದ ಡೆಂಗಿ, ಮಲೇರಿಯಾ, ಟೈಫಾಯ್ಡ್, ಕಾಲರಾ ಮತ್ತು ಜಾಂಡೀಸ್ ಸೇರಿದಂತೆ ಹಲವು ಕಾಯಿಲೆಗಳು ಹರಡುವಂಥ ಭೀತಿ ಎದುರಾಗಿದೆ. ಸಂತ್ರಸ್ತರು ಎಚ್ಚರಿಕೆಯಿಂದ ಇರಬೇಕು ಅಂತ ಮನವಿ ಕೂಡ ಮಾಡಲಾಗ್ತಾ ಇದೆ. ಈ ಅತಿವೃಷ್ಟಿಯಿಂದ ಆಗುವಂತ ಅನಾಹುತಗಳು ಬಹಳಷ್ಟಿದೆ. ಇದು ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇರೋದ್ರಿಂದ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಅಂತ ಹೇಳ್ತೇವೆ. ಇವುಗಳು ಈ ಅತಿವೃಷ್ಟಿ ಆದ್ಮೇಲೆ ಆಗುವಂತ ಅನಾಹುತಗಳು ಇರಬಹುದು. ಅಂದ್ರೆ ವೆಕ್ಟರ್ ಬಾರ್ನ್ ಅಂದ್ರೆ ಈ ಸೊಳ್ಳೆಗಳಿಂದ ಆಗುವಂತ ಅನಾಹುತಗಳು, ಈ ಸೊಳ್ಳೆಗಳು ಬ್ರೀಡಿಂಗ್ ಆಗಿ ಡೆಂಗು ಜ್ವರ ಈ ತರ ಜ್ವರಗಳು ಬರುವಂತದ್ದು. ಈ ರೋಡೆಂಟ್ ಬಾರ್ನ್ ಅಂತ ಹೇಳಿದ್ರೆ ಇಲಿಗಳಿಂದ ಆಗುವಂತ ಪರಿಣಾಮಗಳು, ಇಲಿಗಳು ಇಂದ ಸ್ಪ್ರೆಡ್ ಆಗುವಂತ ಕೆಲವು ಕಾಯಿಲೆಗಳಿದಾವೆ. ಲೆಪ್ಟೋಸ್ಪೈರೋಸಿಸ್ ಅಂತ ಹೇಳ್ತೇವೆ. ಈ ಕಾಯಿಲೆಗಳು ಸಹ ನಿಮಗೆ ಈ ಅತಿವೃಷ್ಟಿಯಿಂದ ಆಗುವಂತ ಅನಾಹುತಗಳಲ್ಲಿ ಒಂದು. ಅದೇ ರೀತಿ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್, ಕೆಮ್ಮು, ಕಫ, ನಿಮೋನಿಯಾ ಆಗುವಂಥದ್ದು ಬಹಳ ಸುಲಭ ಈ ಟೈಮಲ್ಲಿ. ಅದನ್ನು ನಾವು ಬಹಳ ನಾಜೂಕಾಗಿ ಮ್ಯಾನೇಜ್ ಮಾಡಬೇಕಾಗ್ತದೆ. ಅಂದ್ರೆ ಕುಡಿಯೋ ನೀರು ಮೊದಲನೇದಾಗಿ ನಾವು ಯಾವ ರೀತಿ ಮಾಡ್ಕೋಬೇಕು ಅಂದಾಗ, ಉಳಿದಿರೋ ನೀರಲ್ಲೇ ಯಾವುದು ಉಳಿದಿರುತ್ತೆ ಅಥವಾ ನಮಗೆ ಸಪ್ಲೈ ಬರುತ್ತೆ ಅದನ್ನ ಬಹಳ ನಾಜೂಕಾಗಿ ಉಪಯೋಗ ಮಾಡುವಂಥದ್ದು. ನಿಮೋನಿಯಾ, ಸೊ ಆದಷ್ಟು ಬೆಚ್ಚಗಿರುವಂಥದ್ದು. ಈ ನಿಮೋನಿಯಾ ಪ್ರಿವೆನ್ಷನ್ಗೆ ತುಂಬಾ ಕೋಲ್ಡ್ ಅಲ್ಲಿ ಇರಬಾರ್ದು. ಕಾಲಿಗೆ ಅಥವಾ ಸಾಧ್ಯವಾದಷ್ಟು ವೈದ್ಯರು ಹೇಳಿದ್ದೇನೆ.